ನಮಸ್ತೆ ಎಲ್ಲರಿಗೂ. ಮಲೆನಾಡು ಕೈರುಚಿ ಚಾನಲಿಗೆ ಸ್ವಾಗತ. ನಾನಿವತ್ತು ರಾಗಿ ಮಾಲ್ಟ್ ಥರ ಮಾಡ್ತಿದ್ದೀನಿ. ರಾಗಿ ಗಂಜಿ ಥರ ಸಿಹಿಯಾಗಿರುತ್ತೆ, ಬೆಲ್ಲ ಹಾಕಿ ಮಾಡಿದ್ದೀನಿ. ಸಂಜೆ ಹೊತ್ತು ಇಲ್ಲದಿದ್ದರೆ ಬೆಳಿಗ್ಗೆ ತುಂಬಾ ಚೆನ್ನಾಗಾಗುತ್ತೆ ಕುಡಿಲಿಕ್ಕೆ. ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಇದ್ದರೆ ಅದ್ರ ಜೊತೆ ಈ ರೀತಿ ರಾಗಿ ಗಂಜಿ ಥರ ಮಾಡಿ ಕುಡಿಬೋದು. ತುಂಬಾ ಸುಲಭ, ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅದಕ್ಕೆ ನಾನು 1 ಗ್ಲಾಸ್ ಹಾಲಿಗೆ 1 ಗ್ಲಾಸ್ ನೀರು ಹಾಕಿ ಬಿಸಿ ಮಾಡಿ ತಗೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಗ್ಲಾಸಲ್ಲಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಗ್ಲಾಸಲ್ಲಿ. ಆಮೇಲೆ ಸಿಹಿಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಈಗ ಈ ಹಾಲಿಗೆ ಈ ರಾಗಿ ಪೌಡರ್ ಏನಿದೆ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಏನು ಗಟ್ಟಿ ಗಟ್ಟಿ ಇರಬಾರ್ದು. ಹಾಲು ತಣ್ಣಗಾಗಿದೆ, ಬಿಸಿ ಮಾಡಿ ತಣ್ಣಗಾಗಿರುವಂಥ ಹಾಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಏನು ಗಂಟು ಗಂಟು ಬರಬಾರ್ದು, ಅಲ್ಲಿವರೆಗೆ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಈಗ ಬೆಲ್ಲ ಹಾಕ್ಕೊಳ್ತಿದ್ದೀನಿ. ನೀವು ಸಿಹಿ ನೋಡಿ ಹಾಕಿ, ಎಷ್ಟು ಬೇಕು ಹಾಗೆ ನೋಡಿ ಹಾಕಿ. ಸಕ್ಕರೆ ಎಲ್ಲ ಹಾಕೋದಕ್ಕಿಂತ ಬೆಲ್ಲ ಹಾಕಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಕುಡಿಲಿಕ್ಕೆ. ಆಮೇಲೆ ಹಿಟ್ಟು ಸ್ವಲ್ಪ ಲೋಟಗೆಲ್ಲ ಹಿಡ್ದಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ಸಂಜೆ ಹೊತ್ತು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಅದ್ರ ಜೊತೆ ಈ ರೀತಿ ರಾಗಿ ಗಂಜಿ ಮಾಡಿ ಕುಡಿದರೆ ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳಿಗೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಮಗೆ ದೊಡ್ಡವರಿಗೆ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಎಲ್ಲ ಮಿಕ್ಸ್ ಮಾಡಬೇಕು, ಅಲ್ಲೇನು ಹಿಟ್ಟು ಇರಬಾರ್ದು, ಎಲ್ಲ ಮಿಕ್ಸ್ ಹೊಂದ್ಕೊಳ್ಬೇಕು ಹಾಲಿನೊಂದಿಗೆ. ಆಮೇಲೆ ನಾನೀಗ ಕುದಿಲಿಕ್ಕೆ ಇಡ್ತಿದ್ದೀನಿ. ಇನ್ನೊಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಇಡಬೇಕು. ಒಂದು 5-10 ನಿಮಿಷದಲ್ಲಿ ಕುದಿಯುತ್ತೆ. ಈ ರೀತಿ ನೋಡಿ ಕುದಿ ಬರ್ತಾ ಇದೆ. ಆಮೇಲೆ ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ತಳ ಹಿಡಿಬಾರ್ದು ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಸ್ವಲ್ಪ ದಪ್ಪನೇ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ದಪ್ಪವಾಗಿ ಮಾಡಿದರೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಕೊಡ್ಬೋದು. ಒಂದು 10 ತಿಂಗಳು 8 ತಿಂಗಳು ಮಕ್ಕಳಿಗೆಲ್ಲ ರಾಗಿ ಹಿಟ್ಟು ಕಲಸಿ ಸ್ವಲ್ಪ ತಿನ್ನಿಸ್ಬೋದು. ಅರ್ಜೆಂಟಿಗೆ ಎಲ್ಲ ತುಂಬಾ ಚೆನ್ನಾಗಿ. ಮತ್ತು ದಿನಾಲು ಒಂದು ಹೊತ್ತಿನ ರುಟೀನ್ ಕೂಡ ಮಾಡಿ ತಿನ್ನಲಿಕ್ಕೆ ಕೊಟ್ಟರೆ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಅವರಿಗೆ ಒಬ್ಬೊಬ್ಬರಿಗೆ ರಾಗಿ ಹೊಂದಿಕೊಳ್ಳಲ್ಲ, ಶೀತ ಆಗುತ್ತೆ ಎಲ್ಲ ಹೇಳ್ತಾರೆ. ಸಣ್ಣದರಲ್ಲೇ ಕೊಟ್ಟರೆ ಏನೂ ಆಗಲ್ಲ, ಅಡ್ಜಸ್ಟ್ ಆಗುತ್ತೆ. ತುಂಬಾ ಸೆಕೆಗಾಲದಲ್ಲೆಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ತುಂಬಾ ಬೇರೆ ಎಲ್ಲ ದನಸು ಧಾನ್ಯಗಳಿಗಿಂತ ಈ ರಾಗಿಯಲ್ಲಿ ತುಂಬಾ ಫೈಬರ್ ಅಂಶ ಇದೆ. ಆಗಿರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ರಾಗಿಯಲ್ಲಿ. ದಿನಕ್ಕೆ 1 ಸಲ ಆದರೂ ರಾಗಿ ಮುದ್ದೆ, ಇಲ್ಲಿದ್ದರೆ ರಾಗಿ ದೋಸೆ, ಇಲ್ಲಿದ್ದರೆ ಈ ರೀತಿ ಸುಲಭದಲ್ಲಿ ಹಾಲಿನ ಜೊತೆ ರಾಗಿ ಮಾಲ್ಟ್ ಥರ ಮಾಡಿ ಕುಡಿಬೋದು, ರಾಗಿ ಗಂಜಿ ಥರ ಮಾಡಿ ಕುಡಿಬೋದು. ಮೊಸರು ಜೊತೆಯೂ ಮಾಡಿ ರಾಗಿ ಅಂಬಲಿ ಮಾಡಿನೂ ಕುಡಿತಾರೆ. ಅದು ಇಷ್ಟ ಆಗದಿದ್ದರೆ ಈ ರೀತಿ ಸಿಹಿಯಾಗಿ ಹಾಲು, ಬೆಲ್ಲ ಮತ್ತು ರಾಗಿ ಹಿಟ್ಟು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ಸಂಜೆ ಹೊತ್ತಿಗೆ, ಇಲ್ಲಿದ್ದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಟೀ ಕಾಫಿ ಕುಡಿಯೋದಕ್ಕಿಂತ ಇದು ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ರಾಗಿ ಕುಡಿಯೋದ್ರಿಂದ ಯಾವುದೇ ಗ್ಯಾಸ್ಟ್ರಿಕ್ ಏನೂ ಆಗೋದ್ರಿಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಒಳ್ಳೊಳ್ಳೆ ಆರೋಗ್ಯಕರವಾದ ಅಡುಗೆಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು ಎಲ್ಲರಿಗೂ.